ಸುಟ್ಕಲ್ಲಲ್ಲ, ಹಸೆ ಕಲ್ಲು. ಹಸೆ ಕಲ್ಲು ಅಂದರೆ ಇದು ನಿಮಗೆ ನೋಡಿ, ಲಾರಿಯಿಂದ ಎತ್ತಾಕಿದ್ರು ಹೊಡೆಯಲ್ಲ. ಮಳೆಗೆ ಗಾಳಿಗೆ ಬಿದ್ದೋದ್ರು ಬಂದು ನಾನೇ 5 ವರ್ಷ ನಿಂತ್ಕೊಂಡು ಬಂದು ಕೆಲಸ ಮಾಡಿಕೊಡ್ತೀನಿ. ಈ ಥರ ಫೆನ್ಸಿಂಗ್ ಹಾಕ್ಸೋದ್ರಿಂದ ಜಮೀನು ನಿಮಗೆ ಒತ್ತುವರಿ ಆಗಲ್ಲ. ಶೇಖರ್ ಬಂದು ಮಾಡಿಕೊಟ್ಟಿರೋದು ಎಷ್ಟು ಪರ್ಫೆಕ್ಟ್ ಅಂದರೆ ಈಸ್ ವೆರಿ ಗುಡ್ ಕ್ವಾಲಿಟಿ ಆಫ್ ವರ್ಕ್. ಆಮೇಲೆ ಕಾಸ್ಟ್ ಆಲ್ಸೋ ವೆರಿ ರೀಸನಬಲ್. ಬೇರೆಯವ್ರು ಕೊಟ್ಟಿದ್ದ ಕಾಸ್ಟ್ ಎಲ್ಲದಕ್ಕಿಂತ ಕಡಿಮೆನೇ ಮಾಡಿಕೊಟ್ಟಿದ್ದಾರೆ. ಎಲ್ಲ ಮೂಲೆಗೂ ಡಬಲ್ ಪೋಲೆ ಹಾಕ್ತೀವಿ. ಒಂದು ಕಲ್ಲು ಕಟ್ಟಾದರೂ ಇನ್ನೊಂದು ಕಲ್ಲು ಉಳಿಯುತ್ತೆ. ನೋಡಿ, ಯಾವುದೇ ಕಾರಣಕ್ಕೂ ಅಲ್ಲಾಡ್ಸೋಕ್ಕೂ ಆಗಲ್ಲ. ಮುಳ್ತಂತಿ ಸಿಗುತ್ತೆ, ಚೈನ್ಲಿಂಗ್ ಮಿಸ್ ಸಿಗುತ್ತೆ, ಸೋಲಾರು ಮಾಡ್ತೀವಿ. ನಿಮ್ಗೆ ಯಾವುದೇ ರೀತಿ ಕೆಲಸ ಬೇಕು ಅಂದ್ರೂ ಮಾಡಿಕೊಡ್ತೀವಿ. ನಮಸ್ಕಾರ ಕರ್ನಾಟಕ, ನನ್ನ ಹೆಸರು ಶೇಖರ್ ಅಂದ್ಬಿಟ್ಟು. ನಾವು ಬಂದು ಮೂಲತಃ ಫೆನ್ಸಿಂಗ್ ವರ್ಕ್ ಮಾಡೋರು. ಬನ್ನಿ, ಇವತ್ತು ನಮ್ಮ ವಿಡಿಯೋದಲ್ಲಿ ಯಾವ ಥರ ಫೆನ್ಸಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ. ರೈತರಿಗೆ ಏನಂದರೆ, ಯಾವುದೇ ರೀತಿಯ ಕೋಳಿ ಆಗಲಿ, ನಾಯಿ ಆಗಲಿ, ಕುರಿ ಆಗಲಿ, ಹಸು ಕರು ದನಗಳಾಗಲಿ ಒಳಗಡೆ ಬರೋಕ್ಕಾಗಲ್ಲ. ಮೇಯ್ನಾಗಿ ಯಾವುದೇ ರೀತಿ ಕಳ್ಳರು ಹತ್ತಕ್ಕಾಗಲ್ಲ ಸರ್. ಈ ಥರ ಫೆನ್ಸಿಂಗ್ ಹಾಕ್ಸೋದ್ರಿಂದ ಜಮೀನು ನಿಮಗೆ ಒತ್ತುವರಿ ಆಗಲ್ಲ. ಜಮೀನು ತುಂಬ ಸೇಫ್ಟಿಯಾಗಿರುತ್ತೆ. ಕಲ್ಲು ಅಂದಾಗ ಬನ್ನಿ ಸರ್, ನೋಡಿ ಇದು ಯಾವ ಥರ ಇದೆ ಅಂತ. ಸರ್ ಇದು ಬಂದು ನೋಡಿ 7 ಅಡಿ ಕಲ್ಲು, 1.5 ಅಡಿ ಕೆಳಗಡೆ ಹೋಗಿದೆ, 5.5 ಅಡಿ ಹೈಟ್ ಇದೆ. ನಿಮಗೆ 6 ಇಂಚ್ ಅಗಲ ಬರುತ್ತೆ, 5 ಇಂಚ್ ದಪ್ಪ ಬರುತ್ತೆ. ನೋಡಿ ಸರ್, ಇದು ಸುಟ್ಕಲ್ಲಲ್ಲ, ಹಸೆ ಕಲ್ಲು. ಹಸೆ ಕಲ್ಲು ಅಂದರೆ ಇದು ನಿಮಗೆ ನೋಡಿ, ಲಾರಿಯಿಂದ ಎತ್ತಾಕಿದ್ರು ಹೊಡೆಯಲ್ಲ. ಯಾವುದೇ ರೀತಿ ಈ ಕಲ್ಲಿಗೆ ಮಾತ್ರ ಯಾವುದೇ ಡ್ಯಾಮೇಜ್ ಆದರೂ ನಾವೇ ಗ್ಯಾರಂಟಿ ಸರ್. ಇದು ನೋಡಿ ಸಪೋರ್ಟಿಂಗ್ ಪೋಲು ಅಂತ. ಈ ಸಪೋರ್ಟಿಂಗ್ ಪೋಲು ಉದ್ದೇಶ ಏನಂದರೆ, ನೋಡಿ ಸರ್, ಈ ಲೈನ್ ಎಷ್ಟುದ್ದ ಇದೆ ಅಷ್ಟುದ್ದ ಭಾರ ಇದ್ರ ಮೇಲೆ ಇರುತ್ತೆ ಸರ್. ಯಾಕೆಂದರೆ ಈ ಥರ ಸಪೋರ್ಟಿಂಗ್ ಪೋಲ್ ಕೊಡೋದ್ರಿಂದ ತಂತಿ ತುಂಬ ಟೈಟಾಗಿ ಬರುತ್ತೆ. ನೋಡಿ, ಯಾವುದೇ ಕಾರಣಕ್ಕೂ ಅಲ್ಲಾಡ್ಸೋಕ್ಕೂ ಆಗಲ್ಲ, ಯಾರೇ ಬಂದರೂ ತಳ್ಳೋಕ್ಕೂ ಆಗಲ್ಲ. ತುಂಬ ಈ ಲೆಂತ್ ಭಾರ ಎಲ್ಲ ಇದ್ರ ಮೇಲೆ ಇರುತ್ತೆ ಸರ್. ನಮ್ಮ ಹತ್ರ ನೋಡಿ 7 ಅಡಿ ಕಲ್ಲು ಸಿಗುತ್ತೆ, 8 ಅಡಿ ಕಲ್ಲು ಸಿಗುತ್ತೆ, 9 ಅಡಿ ಕಲ್ಲು ಸಿಗುತ್ತೆ. ನೀವು ನೋಡ್ಬೋದು ಕಲ್ಲು ಯಾವ ಥರ ಇದೆ ಅಂತ. ತಾಳಿಂದ ತುದಿವರೆಗೂ ಒಂದೇ ಥರ ಇರುತ್ತೆ. 6 ಇಂಚ್ ಅಗಲ ಬರುತ್ತೆ, 5 ಇಂಚ್ ದಪ್ಪ ಬರುತ್ತೆ ಸರ್. ನೀವೇ ನೋಡ್ಬೋದು ಯಾವ ಥರ ಫಿನಿಶಿಂಗ್ ಇದೆ ಕಲ್ಲು ಅಂತ. ಸರ್ ನಮ್ಮದೆಲ್ಲ ಸರ್ವಿಸ್ ಅಂದರೆ ನೋಡಿ ಸರ್, ನಾವೇ ಕೆಲಸ ಮಾಡಿಕೊಟ್ಟಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಏನೇ ಕೆಲಸ ಆಗಿದ್ರು, ಸ್ವಲ್ಪ ಟಚ್ ಆಗಿದ್ರು, ಮಳೆಗೆ ಗಾಳಿಗೆ ಬಿದ್ದೋದ್ರು ಬಂದು ನಾನೇ 5 ವರ್ಷ ನಿಂತ್ಕೊಂಡು ಬಂದು ಕೆಲಸ ಮಾಡಿಕೊಡ್ತೀನಿ. ಓಕೆನಾ? ಅದು 5 ವರ್ಷ ಫ್ರೀ ಸರ್ವಿಸ್ ಇರುತ್ತೆ ಸರ್, ಏನೇ ಡ್ಯಾಮೇಜ್ ಆದ್ರೂ. ಸರ್ ನೋಡಿ, ಇವ್ರಿಗೆ ನಾವು ಕೆಲಸ ಮಾಡಿಕೊಟ್ಟಿರೋದು. ಇವ್ರ ಬಾಯಲ್ಲೇ ಕೇಳಿ ಸರ್, ನಮ್ಮ ಕೆಲಸ ಎಲ್ಲ ಯಾವ ಥರ ಇರುತ್ತೆ ಅಂತ. ಸರ್ ಹೇಗಿದೆ ಸರ್, ಹೇಗೆ ಅನ್ನಿಸ್ತು ಕೆಲಸ? ಫಸ್ಟ್ ಕ್ಲಾಸ್ ಆಗಿದೆಪ್ಪ. ನನ್ನ ಹೆಸರು ರವಿಶಂಕರ್ ಅಂತ. ನನಗೊಂದು 61 ವರ್ಷ ಆಗಿದೆ. ರಿಟೈರ್ಡ್ ಆದಮೇಲೆ ಕೊರೋನಾ ಬಂದಾಗಿಂದ ಇಲ್ಲಿ ಬಂದು ನಾವು ಸೆಟ್ಲಾಗಿದ್ದೀವಿ. ನಾವು ಬಂದಿರೋ ಉದ್ದೇಶ ನೆಮ್ಮದಿ ಆರೋಗ್ಯ ಹುಡ್ಕೊಂಡು ಬಂದ್ವಿ. ನೆಮ್ಮದಿ ಆರೋಗ್ಯ ಇಲ್ಲಿ ಸಿಕ್ಕಿದೆ. ಇರೋ ಜಮೀನಿಗೆ ನಾವು ಸ್ವಲ್ಪ ಫೆನ್ಸಿಂಗು ಮೊದಲು ಹಾಕಿಸಿದ್ವಿ, ಸರಿ ಇರಲಿಲ್ಲ. ಪಕ್ಕದಲ್ಲಿ ಸ್ವಲ್ಪ ಜಮೀನು ತೊಗೊಂಡ್ವಿ. ಅದಕ್ಕೆ ಎಲ್ಲ ಸೇರಿ ಪರ್ಫೆಕ್ಟ್ ಫೆನ್ಸಿಂಗಿಗೋಸ್ಕರ 4-5 ಜನನ ಕರೆಸಿದ್ವಿ. ಬೇಕಾದಷ್ಟು ಜನ ಬಂದು ಎಲ್ಲ ನೋಡಿ ಮಾಡಿದ್ರು. ಆದರೆ ವಾಟ್ ಐ ಫೀಲ್ ಈಸ್, ಶೇಖರ್ ಬಂದು ಮಾಡಿಕೊಟ್ಟಿರೋದು ಇವಾಗ ಕೆಲಸ ಮುಗಿದು 2 ದಿವಸ ಆಗೋಗಿದೆ ಆಲ್ರೆಡಿ. ಎಷ್ಟು ಪರ್ಫೆಕ್ಟ್ ಅಂದರೆ, ಹೀ ಈಸ್ ಎ ವೆರಿ ಗುಡ್, ದಿಸ್ ಆರ್ಗನೈಸೇಷನ್ ಈಸ್ ವೆರಿ ಗುಡ್ ಇನ್ ಪ್ರೀ ಪ್ಲ್ಯಾನಿಂಗ್, ಇನ್ ಎಕ್ಸಿಕ್ಯೂಟಿಂಗ್ ದ ವರ್ಕ್, ಕ್ವಾಲಿಟಿ ಆಫ್ ವರ್ಕ್. ಆಮೇಲೆ ಕಾಸ್ಟ್ ಆಲ್ಸೋ ವೆರಿ ರೀಸನಬಲ್. ಬೇರೆಯವ್ರು ಕೊಟ್ಟಿದ್ದ ಕಾಸ್ಟ್ ಎಲ್ಲದಕ್ಕಿಂತ ಕಡಿಮೆನೇ ಮಾಡಿಕೊಟ್ಟಿದ್ದಾರೆ. ಬಟ್ ಐ ಆಮ್ ಟೋಟ್ಲಿ ಹ್ಯಾಪಿ ವಿತ್ ಕ್ವಾಲಿಟಿ, ಕ್ವಾಂಟಿಟಿ, ಟೈಮ್ ಆ್ಯಂಡ್ ಪ್ಲ್ಯಾನಿಂಗ್. ಪರ್ಫೆಕ್ಟಾಗಿ ಮಾಡಿ ಕೊಟ್ಟಿದ್ದಾರೆ. ಸರ್ ವ್ಯಾರಂಟಿ ಗ್ಯಾರಂಟಿ ಅಂದರೆ ಬನ್ನಿ ಸರ್, ತೋರಿಸ್ತೀನಿ ನಿಮಗೆ. ನೋಡಿ, ನಾವು ತಂತಿ ಯೂಸ್ ಮಾಡೋದೆಲ್ಲ ಟಾಟಾ ತಂತಿನೇ, ಟಾಟಾ ಮೆಷೇನೆ. ಓಕೆನಾ? ಟಾಟಾ ಅಂತ ಬಂದಾಗ ನೋಡಿ ಸರ್, ಇದು ಕಂಪ್ನಿ ಕಡೆಯಿಂದ 12 ವರ್ಷ ಗ್ಯಾರಂಟಿ ಕೊಡ್ತಾರೆ. ಏನೇ ಕೆಲಸ ಯಾವುದೇ ಒಂದು ಸ್ವಲ್ಪ ಡ್ಯಾಮೇಜ್ ಆದ್ರೂ 5 ವರ್ಷ ನಾವು ಫ್ರೀ ಸರ್ವಿಸ್ ಮಾಡಿಕೊಡ್ತೀನಿ ಸರ್. ಸರ್ ನಮ್ಮದು ಟ್ರೋತ್ ಕರ್ನಾಟಕ ಎಲ್ಲ ಸ್ಟೇಟಲ್ಲೆಲ್ಲ ವರ್ಕ್ ಮಾಡ್ತಾಯಿದ್ದೀವಿ. ಮಂಡ್ಯ, ಮೈಸೂರು, ಚಾಮರಾಜನಗರ, ತುಮಕೂರು, ಇಲ್ಲಿಂದ ಬಂದರೆ ಬೆಂಗಳೂರು, ಎಲ್ಲ ಕಡೆಯೂ ನಮ್ಮ ಸರ್ವಿಸ್ ಇದೆ ಸರ್. ತಮಿಳ್ನಾಡಲ್ಲೆಲ್ಲ ವರ್ಕ್ ಮಾಡ್ತಾಯಿದ್ದೀವಿ, ಆಂಧ್ರದಲ್ಲೂ ವರ್ಕ್ ಮಾಡ್ತಾಯಿದ್ದೀವಿ. ನಿಮಗೆ ಎಲ್ಲೇ ಬೇಕು ಅಂದರೆ ಆಂಧ್ರ, ತಮಿಳ್ನಾಡು, ಕರ್ನಾಟಕದಲ್ಲಿ ಎಲ್ಲ ಕೆಲಸ ಮಾಡಿಕೊಡ್ತೀವಿ. ಸರ್ ಈಗ ಎಲ್ಲ ಕಡೆಯೂ ಫೆನ್ಸಿಂಗ್ ಆಗ್ತಾರೆ. ಸೊ ಜನ ಬಂದು ನಿಮ್ಮ ಹತ್ರನೇ ಏನಕ್ಕೆ ಫೆನ್ಸಿಂಗ್ ಆಗ್ತಾರೆ ಸರ್? ಯಾಕೆ ಅಂದರೆ ರೈತ ಬಂದು ದೇಶದ ಬೆನ್ನೆಲುಬು. ಆ ರೈತನಿಗೆ ಯಾವುದೇ ಕಾರಣಕ್ಕೂ ಮೋಸ ಆಗಬಾರ್ದು. ನಮ್ಮ ಹತ್ರ ಎಲ್ಲ ಟಾಟಾ ಗ್ಯಾರಂಟಿನೇ ಸಿಗೋದು. ಅದರಿಂದ ಉತ್ತಮ ಬೆಲೆಯಲ್ಲಿ, ಕಡಿಮೆ ರೇಟಲ್ಲಿ ಒಳ್ಳೆ ಕೆಲಸ ಮಾಡಿಕೊಡ್ಬೇಕು ಅಂತ ನಾವು ಈ ಕೆಲಸ ಮಾಡ್ತಾಯಿದ್ದೀವಿ ಸರ್. ಸರ್ ಕೊನೆಯದಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ? ಸರ್ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇರುತ್ತೆ, ಕಾಲ್ ಮಾಡಿ. ಇಲ್ಲ ಅಂದರೆ ಮದ್ದೂರಲ್ಲಿ ನಮ್ಮದು SS ಫೆನ್ಸಿಂಗ್ ಅಂತ ಆಫೀಸ್ ಇದೆ, ಅಲ್ಲಿ ಬಂದು ಕಾಣ್ಬೋದು ಸರ್ ನೀವು.